ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನೋಡಿ ನೀವು ಜಿಲ್ಲಾವಾರು ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡಬೇಕು. ಇಲ್ಲಿ ಚಿತ್ರದುರ್ಗದಲ್ಲಿ ಸಿಂಹಪಾಲ್ ಮಾದಿಗರಿದ್ದಾರೆ. ಮಾದಿಗರು ಎಷ್ಟು ಸಿಗ್ಬೇಕಂದ್ರೆ 90% ಸಿಗಬೇಕು, ಒಂದು 70% ಆದರೂ ಸಿಗಬೇಕು. ಇನ್ನು 30% ವಲಯರು ಅಥವಾ ಲಂಬಾಣಿ ಗೋವಿಗಳಿಗೆ ಇತರ ಸಮುದಾಯ ಕೊಡಬೇಕು. ಅಲ್ಲಿ ಅದೇ ರೀತಿ ಮಾಡಿರೋದು. ಆಂಧ್ರ ತೆಲಂಗಾಣ ಏನು ಮಾಡಿದರೋ ಅದೇ ಮಾದರಿಯಲ್ಲಿ ಬರಬೇಕು. ಒಳ ಮೀಸಲಾತಿಯ ಅನುಷ್ಠಾನ ಇನ್ನೂ ಕೂಡ ಆಗ್ತಾ ಇಲ್ಲ. ಅವೈಜ್ಞಾನಿಕವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನದಿಂದ ಇವತ್ತು ಬೇರೆ ನಿರುದ್ಯೋಗಿ ಯುವಕರೆಲ್ಲರೂ ಕೂಡ ನಮ್ಮ ವಿರುದ್ಧ ತಿರುಗಿಕೊಳ್ತಾ ಇದ್ದಾರೆ. ಅದರಿಂದ ಕೋರ್ಟ್ನಲ್ಲಿರ್ತಕ್ಕಂಥ ಸ್ಟೇನ ವೆಕೇಟ್ ಮಾಡಿಸ್ಲಿಕ್ಕೆ ಇದನ್ನು ಮಾಡಬೇಕು. 50 ಲಿಮಿಟ್ ಇದೆಯಲ್ಲ, ಇಂದಿರಾ ಸಹಾನಿ ವಿಷಯದಲ್ಲಿ 50 ಮೀರಂಗಿಲ್ಲ ಅಂತ ಹೇಳ್ತಾರೆ. ಎಲ್ಲ ರಾಜ್ಯದಲ್ಲೂ ಕೂಡ 50 ಮೀರಿ ನೇಮಕ ಆಗಿದೆ. ಇಂದಿರಾ ಸಹಾನಿ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಒಂದು ಕಡೆಗೆ 50 ಮೀರಬಾರ್ದು. ಅಕಸ್ಮಾತ್ ವಿಶೇಷವಾಗಿ ಅಲ್ಲಿ ಬಡತನ ಇತ್ತು, ಜನಸಂಖ್ಯೆ ಜಾಸ್ತಿ ಇತ್ತು, ಅನಕ್ಷರತೆ ಕಾಡ್ತಾ ಇದ್ರೆ ಅಂತ ಒಂದು ವಿಶೇಷ ಸಂದರ್ಭದಲ್ಲಿ ಮಾಡಬಹುದು ಅಂತ ಕೂಡ ಹೇಳಿದ್ರು. ಅದರಿಂದ ಕೋರ್ಟಿಗೆ ಮನವರಿಕೆ ಮಾಡಿ ಆ ಒಂದು ಆಗಿರ್ತಕ್ಕಂಥ ಸ್ಟೇನ ಇದನ್ನು ಮಾಡಬೇಕು. ಈಗೇನು ಹಿಂದೆ 15ರಿಂದ 17 ಎಸ್.ಸಿಗಳಿಗೆ ಕೊಡೋದು, 3ರಿಂದ 7 ಎಸ್.ಟಿಗಳಿಗೆ ಕೊಡಲಿಕ್ಕೆ ಏನು ಮಾಡಿದ್ರಲ್ಲ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ 24% ಇದೆ.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.